ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಸಿಂಹ ರಾಶಿಯವ್ರದ್ದು ಏಪ್ರಿಲ್ ಮಂತ್ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಈ ರೀಡಿಂಗಲ್ಲಿ ನಾವು ಫೈನಾನ್ಸಸ್, ರಿಲೇಷನ್ಶಿಪ್ ರಿಲೇಟೆಡು ಮತ್ತು ಜನರಲ್ ಮೆಸೇಜಸ್ ಏನಿದೆ ಯೂನಿವರ್ಸಿಂದ ನಿಮಗೆ ಏಪ್ರಿಲ್ ಮಂತಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ಯಾಟರ್ನ್ ಟ್ರಾನ್ಸಿಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಶನಿ ಗ್ರಹ ಬದಲಾವಣೆ ಆಗೋದ್ರಿಂದ ಏನು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ಬೋದು, ಏನು ಮಿರಾಕಲ್, ಏನು ಚೇಂಜಸ್ ಆಗ್ಬೋದು ಅನ್ನೋದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಚಾನಲಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಸೊ ನೀವು ಏಪ್ರಿಲ್ ಮಂತಲ್ಲಿ ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಏನು ಬೇಕು ನಿಮಗೆ ಏಪ್ರಿಲ್ ಮಂತಲ್ಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ರೀಡಿಂಗ್ ರೆಸೊನೇಟ್ ಆದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಡೆವಿಲ್ ಕಾರ್ಡ್ ಬಂದಿದೆ, 4 ಆಫ್ ವ್ಯಾಂಡ್ಸ್ ಬಂದಿದೆ, ಪೇಜ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆ ಆಗೋದಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಗುಡ್ ಲಕ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಈ ಗುಡ್ ಲಕ್ಕು ನಿಮಗೆ ನಿಮ್ಮ ಇಂಟ್ಯೂಷನ್ ಗೈಡೆನ್ಸಿಂದ ಮತ್ತು ನಿಮ್ಮ ಅಡಿಕ್ಷನ್ಸಿಂದ ಹೊರಗಡೆ ಬಂದು ನಿಮ್ಮ ಪ್ರೊಕ್ರಾಸ್ಟಿನೇಷನ್ನಿಂದ ಹೊರಗೆ ಬರೋದ್ರಿಂದ ಈ ಪಾಸಿಟಿವ್ ಲಕ್ ಬರುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ ನೋಡಿ. ಸೊ ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತೆ ಅಂದರೆ ಗುಡ್ ಲಕ್, ಗ್ರೋತ್ ಆ್ಯಂಡ್ ಡೆಸ್ಟಿನಿ ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೋದು ನೀವು, ಗುಡ್ ಲಕ್, ಗ್ರೋತ್ ಆ್ಯಂಡ್ ಡೆಸ್ಟಿನಿ. ಸೊ ನಿಮ್ಮ ಡೆಸ್ಟಿನಿಯಲ್ಲಿರೋ ಗುಡ್ ಲಕ್ಕು ನಿಮ್ಮ ಲೈಫಲ್ಲಿ ಅನ್ಲಾಕ್ ಆಗ್ತಿದೆ ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಲೈಫಲ್ಲಿ ಇಷ್ಟು ದಿನ ನೀವು ತುಂಬಾ ಕಷ್ಟಪಟ್ಟಿದ್ರೆ ನನ್ನ ಲೈಫಲ್ಲಿ ಒಳ್ಳೆ ಕರ್ಮನೇ ಇಲ್ವಾ, ಎಲ್ಲ ಬ್ಯಾಡ್ ಕರ್ಮನೇ ಇರೋದಾ, ಎಲ್ಲ ನಾನು ಕೆಟ್ಟದನ್ನೇ ಮಾಡಿದ್ದೀನ, ನನ್ನ ಲೈಫಲ್ಲಿ ಒಳ್ಳೆ ಕರ್ಮ, ಒಳ್ಳೆ ಗುಡ್ ಲಕ್ ಯಾವಾಗ ಬರುತ್ತೆ ಅಂತ ನೀವೇನಾದರೂ ಕಾಯ್ತಿದ್ರೆ ನಿಮ್ಮ ಲೈಫಲ್ಲಿ ಗುಡ್ ಲಕ್ ಬರ್ತಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಏಪ್ರಿಲ್ ಮಂತಲ್ಲಿ ಸ್ಟಾರ್ಟ್ ಆಗಬಹುದು. ನೀವು ಆಲ್ರೆಡಿ ಕೆಲವೊಂದು ಸೈನ್ಸ್ನ ನೋಡಿರ್ಬೋದು, ನಿಮ್ಮ ಲೈಫಲ್ಲಿ ಒಳ್ಳೆ ಬದಲಾವಣೆ ಆಗ್ತಿದೆ ಅಂತ ಯೂನಿವರ್ಸ್ ನಿಮ್ಗೆ ಆಲ್ರೆಡಿ ಸೈನ್ಸ್ನ ಕೊಟ್ಟಿರ್ಬೋದು ಅಂತ ಹೇಳ್ತೀನಿ. ಸೊ ನೀವು ನಿಮ್ಮ ಇಂಟ್ಯೂಷನ್ ಮಾತನ್ನ ಕೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಏಪ್ರಿಲ್ ಮಂತಲ್ಲಿ. ಸೊ ನಿಮಗೆ ಎಲ್ಲಿಂದ ಗುಡ್ ಲಕ್ ಬರುತ್ತೆ, ಯಾವುದರಲ್ಲಿ ಸಕ್ಸಸ್ ಇದೆ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾವ ರಿಲೇಷನ್ಶಿಪ್ಪು ಒಳ್ಳೆಯದು, ಇದೆಲ್ಲ ವಿಷಯದ ಬಗ್ಗೆನೂ ಯೂನಿವರ್ಸ್ ನಿಮಗೆ ನಿಮ್ಮ ಇಂಟ್ಯೂಷನ್ ಮುಖಾಂತರ, ಏಂಜಲ್ ನಂಬರ್ಸ್ ಮುಖಾಂತರ ಗೈಡ್ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ನೀವು ಯಾವುದಾದ್ರೂ ಕಂಟಿನ್ಯೂಸ್ ಆಗಿ ಏಂಜಲ್ ನಂಬರ್ಸ್ನ ನೋಡ್ತಿದ್ರೆ ಆ ಏಂಜಲ್ ನಂಬರ್ನ ಅರ್ಥ ಏನು ಅನ್ನೋದನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಪಡಿ. ಗೂಗಲ್ ಮಾಡೋದ್ರಿಂದ ನಿಮ್ಗೆ ಇದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಫ್ರೆಂಡ್ಸ್, ಈ ಗುಡ್ ಲಕ್ಗೆ ನಿಮ್ಮ ಲೈಫಲ್ಲಿ ಈ ಗುಡ್ ಲಕ್ ಬರಬೇಕು ಮತ್ತು ಈ ಸೆಲೆಬ್ರೇಷನ್ಸ್ ಮೂಮೆಂಟ್ಸು ನಿಮ್ಮ ಲೈಫಲ್ಲಿ ಹ್ಯಾಪಿ ಮೂಮೆಂಟ್ಸು ಮತ್ತು ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಸಕ್ಸಸ್ನ ಅಂತ ನೀವು ತುಂಬ ದಿನದಿಂದ ಕನಸು ಕಂಡಿರ್ಬೋದು ಫ್ರೆಂಡ್ಸ್. ಈಗ ಅದು ನಿಜ ಆಗೋ ಟೈಮ್ ಬಂದಿದೆ ಅಂತ ಹೇಳ್ತೀನಿ. ಬಟ್ ಇದು ಎಲ್ಲದಕ್ಕೂ ಒಂದು ಬ್ಲಾಕೇಜ್ ಇದೆ ಫ್ರೆಂಡ್ಸ್. ಅದೇನಂದರೆ ಡೆವಿಲ್ ಕಾರ್ಡು. ಏನಂದರೆ ನಿಮ್ಮ ಲೈಫಲ್ಲಿ ನೀವು ಲೇಸಿ ಆಗಿದ್ದು ಕೆಲವೊಂದು ವಿಷಯಗಳನ್ನ ಪ್ರೊಕ್ರಾಸ್ಟಿನೇಟ್ ಮಾಡೋದು, ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋದು, ಮತ್ತು ಇವತ್ತು ಏನು ಮಾಡಬೇಕು ಅದನ್ನು ಮಾಡ್ದಿರ ಲೇಸಿ ಆಗಿರೋದು, ಈ ಥರ ಲೇಸಿನೆಸ್ ಏನಾದರೂ ನಿಮ್ಮ ಲೈಫಲ್ಲಿ ಇದ್ದರೆ ಮತ್ತು ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಇಲ್ದಿರ ಇಷ್ಟು ದಿನ ನೀವು ಇದ್ದರೆ ಈ ಡಿಸಿಪ್ಲಿನ್ ಆಗಿ ಇರಬೇಕು ನೀವು ಫ್ಯೂಚರಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನೀವು ಡಿಸಿಪ್ಲಿನ್ನ ನಿಮ್ಮ ಲೈಫಲ್ಲಿ ಕಲ್ತ್ಕೊಬೇಕು ಮತ್ತು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು ಮತ್ತು ಆವತ್ತಿನ ಕೆಲಸನ ಆವತ್ತೇ ಮಾಡಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಹೀಗೆ ಮಾಡೋದ್ರಿಂದ ನಿಮ್ಮ ಸಕ್ಸಸ್ನ ನೀವು ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ನೀವು ಲೇಸಿನೆಸ್ಸಲ್ಲಿದ್ದರೆ ನಿಮ್ಮ ಹ್ಯಾಪಿ ಮೂಮೆಂಟ್ಸ್ನೂ ನೀವು ಎಂಜಾಯ್ ಮಾಡೋದಕ್ಕಾಗಲ್ಲ. ಹಾಗಾಗಿ ನೀವು ಹ್ಯಾಪಿಯಾಗಿ ಲೈಫ್ನ ಎಂಜಾಯ್ ಮಾಡಬೇಕು, ನಿಮ್ಮ ಗುಡ್ ಲಕ್ನ ಎಂಜಾಯ್ ಮಾಡಬೇಕಂದ್ರೆ ಲೈಫಲ್ಲಿ ಡಿಸಿಪ್ಲಿನ್ ಆಗಿರಿ, ಎಷ್ಟೊತ್ತಿಗೆ ಎದ್ದೇಳ್ತೀರಾ ಮತ್ತು ಹೇಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳ್ತೀನಿ. ಆ್ಯಂಡ್ ಇದು ಪೇಜ್ ಆಫ್ ಕಪ್ಸ್ ಆಗಿರೋದ್ರಿಂದ ನೀವು ನಿಮ್ಮ ಲೈಫಲ್ಲಿ ಈ ಗುಡ್ ಲಕ್ನ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕೆ ಮತ್ತು ಈ ಗುಡ್ ಲಕ್ನ ನಿಮ್ಮ ಲೈಫಲ್ಲಿ ಓಪನ್ ಅಪ್ ಮಾಡೋದಕ್ಕೆ ಯೂನಿವರ್ಸ್ ನಿಮಗೆ ಅಪರ್ಚುನಿಟೀಸ್ನ ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನಿಮಗೆ ಫೈನಾನ್ಷಿಯಲಿ ಇಷ್ಟು ದಿನ ಪ್ರಾಬ್ಲಮ್ ಆಗಿದ್ದರೆ ಇನ್ನು ಮುಂದೆ ನೀವು ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ಯೂನಿವರ್ಸ್ ನಿಮಗೆ ದಾರಿ ತೋರಿಸ್ತಾರೆ. ಅಂದರೆ ನೀವು ಆನ್ಲೈನಲ್ಲಿ ಜಾಬ್ ಹುಡುಕ್ಬೋದು, ಇಲ್ಲಾಂದರೆ ನೀವು ಹೊಸದಾಗಿ
ಯಾವುದಾದ್ರೂ ಕೆಲ್ಸಕ್ಕೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಏನೋ ಒಂದು ನೀವು ಸ್ಟಾರ್ಟ್ ಮಾಡ್ತೀರಾ, ಅದರಿಂದ ನಿಮಗೆ ಫೈನಾನ್ಷಿಯಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರು ನಿಮಗೆ ಏನು ಆನ್ಸರೇ ಕೊಡ್ತಿಲ್ಲ, ನೀವು ಅವರಿಗೆ ಕಮಿಟ್ಮೆಂಟ್ ಕೇಳಿದ್ದೀರಾ, ಅವ್ರು ನಿಮಗೇನು ಆನ್ಸರ್ ಮಾಡ್ತಿಲ್ಲ ಅಂದರೆ ಏಪ್ರಿಲ್ ಮಂತಲ್ಲಿ ನೀವೇನಾದರೂ ಕ್ವೆಶನ್ ಕೇಳಿದ್ರಿ ಅವರಿಗೆ, ಅವರು ನಿಮಗೆ ಕಮಿಟ್ಮೆಂಟ್ನ ಕೊಡೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಇನ್ನೂ ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಸೊ ಓವರ್ ಆಲ್ ಗುಡ್ ಲಕ್ ಇದೆ ನಿಮಗೆ ಏಪ್ರಿಲ್ ಮಂತಲ್ಲಿ ಅಂತ ಹೇಳ್ತೀನಿ. ಕೆಲವೊಬ್ರದ್ದು ಬರ್ತ್ಡೇ ಕೂಡ ಇರ್ಬೋದು ಏಪ್ರಿಲ್ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಸ್ಪೆಷಲಿ ಯಾರಾದರೂ ಬರ್ಡೇ ಏಪ್ರಿಲ್ ಮಂತಲ್ಲಿ ಇದ್ದರೆ ಸೊ ಈ ರೀಡಿಂಗ್ ನಿಮಗೆ ಸ್ಟ್ರಾಂಗ್ಲಿ ರೆಸನೇಟ್ ಆಗುತ್ತೆ, ಗುಡ್ ಫಾರ್ಚೂನ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಸೊ ಯಾರ್ದಾದ್ರೂ ಬರ್ಡೇ ಇದ್ದು ಈ ರೀಡಿಂಗ್ನ ನೋಡ್ತಿದ್ರೆ ಏಪ್ರಿಲ್ ಮಂತಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಹ್ಯಾಂಗ್ ಮ್ಯಾನ್ ಕಾರ್ಡ್ ಬಂದಿದೆ. ಸೊ ನೀವು ಲೈಫಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಕಲಿತಿದ್ದೀರಾ ಫ್ರೆಂಡ್ಸ್. ಕ್ವೀನ್ ಆಫ್ ವ್ಯಾಂಡ್ಸ್ ಬಂದಿದೆ. ಸೊ ಈ ಮಂತಲ್ಲಿ ನೀವು ಆ್ಯಕ್ಷನ್ ತೊಗೊತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ಇಷ್ಟು ದಿನದಿಂದ ನೀವು ಆ್ಯಕ್ಷನ್ ತೊಗೊಂಡಿರೋ ಲೇಸಿ ಆಗಿರ್ಬೋದು, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕಂತ ಅಂದ್ಕೊಂಡಿರ್ಬೋದು, ಬಟ್ ಸ್ಟೇಬಲ್ ಆಗೋದಕ್ಕೆ ಆ್ಯಕ್ಷನ್ ತೊಗೊಂಡೇ ಇರ್ಬೋದು ಅಂತ ಹೇಳ್ತೀನಿ. ನೋಡಿ ನೈಟ್ ಆಫ್ ಕಪ್ಸ್ ಬಂದಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಆಗಲೇ ಹೇಳಿದೆ ಪೇಜ್ ಆಫ್ ಕಪ್ಸು, ನೈಟ್ ಆಫ್ ಕಪ್ಸು. ನಾನು ನಿಮ್ಗೆ ಆಗಲೇ ಹೇಳಿದೆ ಯಾವುದಾದ್ರೂ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಿಲ್ಲ ಅಂತ, ನೀವು ಅವರು ಕಮಿಟ್ಮೆಂಟ್ ಕೊಡಲಿ ಇಲ್ಲ ಪ್ರಪೋಸ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಆ ಕಮಿಟ್ಮೆಂಟ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಸಿಗೋ ಚಾನ್ಸಸ್ ಇದೆ ಅಂತ. ನೋಡಿ ಇಲ್ಲಿ 2 ಕಾರ್ಡು ಸೇಮ್ ಬಂದಿದೆ. ಸೊ ನಿಮಗೆ ಯಾರಾದರೂ ರಿಲೇಶನ್ಶಿಪ್ನ ಆಫರ್ ಮಾಡ್ಬೋದು, ಇಲ್ಲ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಇಲ್ಲ ನೀವು ಯಾರನ್ನಾದ್ರೂ ಮ್ಯಾರೇಜ್ ಕಮಿಟ್ಮೆಂಟು ರಿಲೇಶನ್ಶಿಪ್ ಕಮಿಟ್ಮೆಂಟ್ ಕೇಳಿದರೆ ಅದು ಸಿಗೋ ಚಾನ್ಸಸ್ ಇದೆ ಏಪ್ರಿಲ್ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಇಷ್ಟು ದಿನದಿಂದ ಏನಾದರೂ ಏನೂ ಸರಿ ಹೋಗ್ತಿಲ್ಲ ಅಂತ ಓವರ್ ಥಿಂಕ್ ಮಾಡ್ತಿದ್ರೆ ತುಂಬ ವಿಷಯಗಳ ಬಗ್ಗೆ ಲೈಟ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಡಾರ್ಕ್ನೆಸ್ ಟು ಲೈಟ್ ಅಂತ ಹೇಳ್ತೀನಿ. ಸೊ ನೀವು ಈ ಥರ ಸ್ಲೀಪ್ಲೆಸ್ ನೈಟ್ಸ್ನ ಸ್ಪೆಂಡ್ ಮಾಡಿರ್ಬೋದು. ಇನ್ನು ಮುಂದೆ ಹಂಗಾಗಲ್ಲ, ನೀವು ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿತೀರಾ ಮತ್ತು ನಿಮ್ಮ ಜೀವನದಲ್ಲಿ ಬೆಳಕನ್ನು ನೋಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನಾವು ಶಿವ ಮೆಸೇಜಸ್ ಏನಿದೆ ನಿಮಗೆ ಏಪ್ರಿಲ್ ಮಂತಲ್ಲಿ ಆಸ್ ಎ ಗೈಡೆನ್ಸ್ ಅಂತ ನೋಡೋಣ ಬನ್ನಿ. So find relaxation and resolution, and just as a mountain stand tall, steadfast, you are encouraged to find calmness and relaxation. Blockages and challenges you may be facing in life. ನೋಡಿ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಏನು ಬ್ಲಾಕೇಜಸ್ಸು ಮತ್ತು ಚಾಲೆಂಜಸ್ ಇತ್ತು, ಈ ಬ್ಲಾಕೇಜಸ್ಸು ಚಾಲೆಂಜಸ್ ಬಗ್ಗೆ ನೀವು ತುಂಬಾ ಓವರ್ ಥಿಂಕ್ ಮಾಡಿರ್ಬೋದು ಪಾಸ್ಟಲ್ಲಿ ನಿಮ್ಮ ಲೈಫಲ್ಲಿ. ಈ ಬ್ಲಾಕೇಜಸ್ಸು ಮತ್ತು ಚಾಲೆಂಜಸ್ ನಿಮ್ಮ ಲೈಫಿಂದ ಹೋಗ್ತಿದೆ ಅಂತ ಹೇಳ್ತೀನಿ. ಯಾವುದಾದ್ರೂ ಅಡಿಕ್ಷನ್ಸ್ ಇದ್ದರೂ ಆ ಅಡಿಕ್ಷನ್ಸಿಂದ ಹೊರಗೆ ಬರ್ತೀರಾ. ಸೊ ಪೀಸ್ ಆಫ್ ಮೈಂಡಲ್ಲಿರಿ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಗೈಡೆನ್ಸು ಆ ಚಾಲೆಂಜು ಮತ್ತು ಬ್ಲಾಕೇಜಸ್ಸು ನಿಮ್ಮ ಲೈಫಿಂದ ಹೊರಗೆ ಹೋಗ್ತಿದೆ. ಸೊ ಪೀಸ್ ಆಫ್ ಮೈಂಡ್ನ ಮೇಂಟೈನ್ ಮಾಡಿ ಅಂತ ಇದೆ. ಸೊ ಈಗ ನಾವು ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ನಿಮ್ಮ ಲೈಫಲ್ಲಿ ಏಪ್ರಿಲ್ ಮಂತಲ್ಲಿ ಅಂತ ನೋಡೋಣ. ಫೈನಾನ್ಸಸ್ ರಿಲೇಟೆಡ್ ಆಗಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ವಿತಿನ್ 5 months ಅಂತ ಇದೆ. ಸೊ 5th of April, 15th of April, 25th of April ಮತ್ತು 21st of April ನಿಮಗೆ ಒಳ್ಳೆ ಡೇಟ್ಸ್ ಇದೆ ಫೈನಾನ್ಸಸ್ ರಿಲೇಟೆಡ್ ಡಿಸಿಷನ್ಸ್ ತೊಗೊಳಕ್ಕೆ ಅಂತ ಹೇಳ್ತೀನಿ. ಸೊ ಈಗ ರಿಲೇಶನ್ಶಿಪ್ ರಿಲೇಟೆಡ್ ಡೇಟ್ಸ್ನ ನೋಡೋಣ. ಇಂಪಾರ್ಟೆಂಟ್ ಡೇಟ್ಸು 18 days ಅಂತ ಇದೆ ಫ್ರೆಂಡ್ಸ್. ಸೊ ಇದು 12th of April, 18th of April ಮತ್ತು 28th of April is a lucky time for your relationship ಅಂತ ಹೇಳ್ತೀನಿ. ಮತ್ತು ಈ ಫೈನಾನ್ಸ್ ರಿಲೇಶನ್ಶಿಪ್ ಬಿಟ್ಟು ಬೇರೆ ಯಾವುದಾದ್ರೂ ವಿಷಯದ ಬಗ್ಗೆ ಲಕ್ಕಿ ಡೇಟ್ಸ್ ಏನಿದೆ ನೋಡೋಣ. 24 days ಅಂತ ಇದೆ.
ಸೊ ನೀವು ಯಾವುದಾದ್ರೂ ಕೆಲಸನ ಆಲ್ರೆಡಿ ಸ್ಟಾರ್ಟ್ ಮಾಡಿ ಔಟ್ಕಮ್ಗೋಸ್ಕರ ವೇಟ್ ಮಾಡ್ತಿದ್ರೆ 24 ಡೇಸಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗ್ಬೋದು ಅಂತ ಹೇಳ್ತೀನಿ. ಮತ್ತು ಲಕ್ಕಿ ಡೇಟ್ಸ್ ನೋಡೋದಾದರೆ 24th ಆಫ್ ಏಪ್ರಿಲ್, 12th ಆಫ್ ಏಪ್ರಿಲ್, 14th ಆಫ್ ಏಪ್ರಿಲ್ ಮತ್ತು 23rd ಆಫ್ ಏಪ್ರಿಲ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ನಾವು ಯೂನಿವರ್ಸ್ ಮೆಸೇಜ್ ಏನಿದೆ ನಿಮಗೆ ಏಪ್ರಿಲ್ ಮಂತ್ ರಿಲೇಟೆಡ್ ಅಂತ ನೋಡೋಣ ಬನ್ನಿ. Your wishes are meant to come true if you overcome present obstacles and problems. ಸೊ ಫ್ರೆಂಡ್ಸ್, ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಏನು ಕನಸು ಕಂಡಿದ್ದೀರಾ ಇಷ್ಟು ದಿನ, ಅಥವಾ ನಿಮ್ಮ ತಲೆಯಲ್ಲಿ ಯಾವ ವಿಷಯದ ಬಗ್ಗೆ ನೀವು ತುಂಬಾ ಕನಸು ಕಾಣ್ತೀರಾ, ಆ ಕನಸು ನನಸಾಗಬೇಕಂತಂದರೆ ನಿಮ್ಮ ಲೈಫಲ್ಲಿ ಈಗ ಪ್ರೆಸೆಂಟ್ಲಿ ಏನು ಪ್ರಾಬ್ಲಮ್ಸ್ ಇದೆ, ಏನು ಅಬ್ಸ್ಟಕಲ್ಸ್ ಇದೆ, ಅದರಿಂದ ಹೊರಗೆ ಬರೋದನ್ನ ನೀವು ಕಲಿಬೇಕು, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅನ್ನೋದು ನಿಮ್ಮ ಕನಸಾಗಿದ್ದರೆ, ಈಗ ಪ್ರೆಸೆಂಟ್ಲಿ ನೀವು ಜಾಬ್ ಮಾಡ್ದಿರಾ ಇರ್ಬೋದು, ಇಲ್ಲ ಮಾಡ್ತಿರೋ ಜಾಬಲ್ಲಿ ಕಡಿಮೆ ಸ್ಯಾಲ್ರಿ ಸಿಗ್ತಿರ್ಬೋದು, ಇದೇ ನಿಮ್ಮ ಲೈಫಲ್ಲಿ ಆಬ್ಸ್ಟಕಲ್ ಪ್ರಾಬ್ಲಮ್ ಆಗಿರ್ಬೋದು. ಆಗಿರ್ಬೇಕಂದ್ರೆ ನೀವು ಬೆಟರ್ ಜಾಬಿಗೆ ಸರ್ಚ್ ಮಾಡ್ಬೋದು, ಇಲ್ಲ ನೀವು ಅನ್ಎಂಪ್ಲಾಯ್ಡ್ ಆಗಿದ್ರೆ ಜಾಬ್ನ ಹುಡುಕ್ಬೋದು. ಸೊ ಆ ಥರ ಫೈನಾನ್ಷಿಯಲ್ ಆಪರ್ಚುನಿಟೀಸ್ ಏನಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡಿ ಪ್ರೆಸೆಂಟ್ ಪ್ರಾಬ್ಲಮ್ಸ್ನ ಓವರ್ಕಮ್ ಮಾಡೋದ್ರಿಂದ ನಿಮ್ಮ ಕನಸುಗಳು ನಿಜ ಆಗುತ್ತೆ ಅಂತ ಹೇಳ್ತೀನಿ. ಇದು ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಸಸ್ ಆಗಿರ್ಬೋದು, ಇಲ್ಲ ಬೇರೆ ಯಾವುದೇ ವಿಷಯ ಆಗಿರ್ಬೋದು. ಈಗ ಪ್ರೆಸೆಂಟಲ್ಲಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನಿಮ್ಮ ಕನಸಿನ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನಿಮ್ಮ ಓವರ್ ರೀಡಿಂಗ್ ಆಗಿತ್ತು. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ನಿಮಗೆ ರೆಸೊನೇಟ್ ಆಗಿದ್ರೆ, ಮತ್ತು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಏಪ್ರಿಲ್ ಮಂತಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ನಾನು ಆಗಲೇ ಹೇಳ್ದಂಗೆ ಯಾರ್ದಾದ್ರು ಬರ್ತ್ಡೇ ಇದ್ದರೆ ಏಪ್ರಿಲ್ ಮಂತಲ್ಲಿ ಸಿಂಹರಾಶಿಯವ್ರದ್ದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.